ಆಗಿದ್ದಾರೆ ರೇವಣ್ಣ. ಸಂತ್ರಸ್ತೆ ಕಿಡ್ನಾಪ್ ಕೇಸಲ್ಲಿ ಬಂಧನವಾಗಿದ್ದಂತಹ ಮಾಜಿ ಸಚಿವರಿಗೆ ಇವತ್ತು ಬಿಡುಗಡೆ ಭಾಗ್ಯ ಸಿಕ್ಕಿದೆ. 6 ದಿನಗಳ ನಂತರ ಇವತ್ತು ಜೈಲಿನಿಂದ ಹೊರಗಡೆ ಬಂದಿದ್ದಾರೆ. ಜಾಮೀನಿಗಾಗಿ ಶತ ಪ್ರಯತ್ನವನ್ನ ನಡೆಸಿದ್ದ ರೇವಣ್ಣ ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಗಡೆ ಬಂದಿದ್ದಾರೆ. ಇಲ್ಲಿಂದ ನೇರವಾಗಿ ದೇವೇಗೌಡರ ಮನೆಯತ್ತ ತೆರಳುತ್ತಾ ಇದ್ದಾರೆ. ದೇವೇಗೌಡರನ್ನ ಭೇಟಿಯಾಗಿ ಅವರ ಆರೋಗ್ಯವನ್ನ ವಿಚಾರಿಸಲಿದ್ದಾರೆ ರೇವಣ್ಣ. ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ರೇವಣ್ಣ ಇದೇ ಕಾರಿನ ಒಳಗಡೆ ಕೂತಿದ್ದಾರೆ. ಕಳೆದ 6 ದಿನಗಳಿಂದ ಪರಪ್ಪನ ಅಗ್ರಹಾರದಲ್ಲಿ ಕಾಲ ಕಳೆದಿದ್ದಾರೆ. ಪರಪ್ಪನ ಅಗ್ರಹಾರದಿಂದ ಹೊರಗಡೆ ಬರ್ತಾ ಇದ್ದಂತೆ ಕಾರ್ಯಕರ್ತರು ಕೂಡ ಬಹಳ ಸಂಖ್ಯೆಯಲ್ಲಿ ಸೇರಿದ್ರು ಅವರನ್ನ ಸ್ವಾಗತಿಸಿಕೊಳ್ಳೋದಕ್ಕೆ ಅಂತ. ಯಾವುದಕ್ಕೂ ಅವಕಾಶ ಸಿಕ್ಕಿಲ್ಲ, ಯಾಕಂದ್ರೆ ರೇವಣ್ಣ ಕಾರಿನಿಂದ ಕೆಳಗಡೆ ಇಳಿದಿಲ್ಲ. ನೇರವಾಗಿ ದೇವೇಗೌಡರ ನಿವಾಸದತ್ತ ತೆರಳುತ್ತಾ ಇದ್ದಾರೆ. ಮಾಧ್ಯಮದ ಕಡೆ ನೋಡಿ ಕೈ ಮುಗಿದ್ರು ಅಷ್ಟೇ, ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ರೇವಣ್ಣ ಅವರ ಪಕ್ಕದಲ್ಲಿ ಸಾರಾ ಮಹೇಶ್ ಇದ್ದಾರೆ ಕಾರ್ನಲ್ಲಿ. ಇಲ್ಲಿಂದ ನೇರವಾಗಿ ದೇವೇಗೌಡರ ನಿವಾಸದತ್ತ ತೆರಳುತ್ತಾ ಇದ್ದಾರೆ. ಸಂತ್ರಸ್ತೆ ಕಿಡ್ನಾಪ್ ಕೇಸಲ್ಲಿ ಬಂಧನವಾಗಿದ್ದಂತಹ ಮಾಜಿ ಸಚಿವರಿಗೆ ಈಗ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಲೈವ್ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಲೈವ್ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ನೀವು ಕೂಡ ರೇವಣ್ಣ ಇರುವಂತಹ ಕಾರನ್ನ ಚೇಸ್ ಮಾಡ್ತಾ ಇದ್ದೀರಾ. ಪಕ್ಕದಲ್ಲಿ ಸಾರಾ ಮಹೇಶ್ ಕೂತಿದ್ದಾರೆ. ಯಾರೆಲ್ಲ ಇದ್ದಾರೆ ರೇವಣ್ಣ ಅವರ ಜೊತೆ? ಇಲ್ಲಿಂದ ನೇರವಾಗಿ ಹಾಗಾದ್ರೆ ದೇವೇಗೌಡರ ನಿವಾಸದತ್ತ ತೆರಳುತ್ತಾ ಇದ್ದಾರೆ. ರೇವಣ್ಣ ಸರ್, ಒಂದು ರಿಯಾಕ್ಷನ್. ರೇವಣ್ಣ ಸರ್, ಎಸ್ ಶ್ವೇತಾ, ಈಗ ಒಂದು ಪದ್ಮನಾಭ ನಗರದ ದೇವೇಗೌಡರ ನಿವಾಸಕ್ಕೆ ರೇವಣ್ಣ ಅವರು ತೆರಳುತ್ತಿರುವಂತದ್ದು. ಪಕ್ಕದಲ್ಲಿ ಒಂದು ಸಾರಾ ಮಹೇಶ್ ಅವರು ಕೂಡ ಇರುವಂತದ್ದು. ಆಗ್ಲಿಂದನೂ ಕೂಡ ಒಂದು ರಿಯಾಕ್ಷನ್ ತೆಗೆದುಕೊಳ್ಳೋಕೆ ನಾವು ಕೂಡ ಟ್ರೈ ಮಾಡ್ತಾನೆ ಇದೀವಿ. ಅವರು ಕೈ ಮುಗಿತಾ ಇದ್ದಾರೆ, ಆಮೇಲೆ ಮಾತಾಡ್ತೀನಪ್ಪ ಅಂತ ಅಂದ್ಬಿಟ್ಟು ಹೇಳ್ತಿರುವಂತದ್ದು. ಸದ್ಯಕ್ಕೆ ಅವರು ದೇವೇಗೌಡರ ನಿವಾಸಕ್ಕೆ ತೆರಳುತ್ತಿರುವಂತದ್ದು. ಸೋಫಾರ್ ಇದೀಗ JP ನಗರ ಹತ್ತತ್ರ ಒಂದು ಅವರ ಇರುವಂತಹ ವೆಹಿಕಲ್ ರೀಚ್ ಆಗಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ದೇವೇಗೌಡರ ಮನೆಗೆ ರೇವಣ್ಣ ಅವರು ತೆರಳಲಿದ್ದಾರೆ. ಶ್ವೇತಾ, ಓಕೆ, ದೇವೇಗೌಡರ ನಿವಾಸದಲ್ಲೇ ಇರ್ತಾರಂತ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಹಾಗಾದ್ರೆ ಈಗ ಈ ಕ್ಷಣಕ್ಕೆ ಸಿಗ್ತಾ ಇರುವಂತ ಇನ್ಫಾರ್ಮೇಶನ್ ಏನು? ಮಾತಾಡಿಸ್ಬಿಟ್ಟು ಅಲ್ಲಿಂದ ತೆರಳ್ತಾರಾ ಹೇಗೆ? ಸೋಫಾರ್ ಅವರು ಇಲ್ಲಿ ಸ್ವಲ್ಪ ಕೆಲ ಕಾಲ ಅವರು ಇರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಇದೀಗ ಒಂದು ಕೆಲವೇ ಕ್ಷಣಗಳಲ್ಲಿ ಹೋಗ್ತಾರೆ, ಅವರನ್ನ ಭೇಟಿ ಆಗ್ತಾರೆ. ಭೇಟಿ ಮಾಡಿ ಅವರ ತಂದೆಯ ಆಶೀರ್ವಾದವನ್ನ ಪಡ್ಕೊಳ್ತಿದ್ದಾರೆ. ನಾವು ಕೂಡ ಮಾತಾಡ್ಸೋದು ಟ್ರೈ ಮಾಡ್ತಾ ಇದೀರಿ. ಅವರು ಹಾಯ್ ಮಾಡ್ತಾರೆ, ಮತ್ತೆ ಕೈ ಮುಗಿತಾರೆ, ಆನಂತರ ಮಾತಾಡ್ತೀನಿ ಅನ್ನುವಂತಹ ಒಂದು ಸೈನ್ ಅನ್ನ ಮಾತ್ರ ಅವರು ಮಾಡ್ತಿರುವಂತದ್ದು. ಅದು ಯಾವುದೇ ರೀತಿಯಾದಂತಹ ಒಂದು ರಿಯಾಕ್ಷನ್ ಅನ್ನ ಸೋಫಾರ್ ಇನ್ನೂ ಕೂಡ ನೀಡಿಲ್ಲ. ಈಗ ಒಂದು JP ನಗರಕ್ಕೆ ಒಂದು ಅವರಿರುವಂತಹ ವೆಹಿಕಲ್ ಏನಿದೆ ಅದು ಬಂದಿರುವಂತದ್ದು. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ದೇವೇಗೌಡರ ಮನೆಗೆ ಹೋಗ್ತಾರೆ. ಅವರ ಆಶೀರ್ವಾದವನ್ನ ಪಡೆದುಕೊಂಡು ಆನಂತರ ಅವರು ಏನ್ ಕಂಡೀಷನ್ಸ್ ಏನಿದೆ, ಬೇಲ್ ಕಂಡೀಷನ್ಸ್ ಅದನ್ನ ನೋಡ್ಕೊಳ್ತಾರೆ. ಅಂದ್ರೆ ಇವಾಗ ಆಲ್ರೆಡಿ KR ನಗರ ತಾಲೂಕಿಗೆ ಹೋಗ್ಬಾರ್ದು ಅಂತ ಕಂಡೀಷನ್ಸ್ ನಲ್ಲಿ ಇರುವಂತದ್ದು. ಬೇರೆ ಏನಾದ್ರು ಇನ್ನಿತರ ಕಂಡೀಷನ್ಸ್ ಇದೆಯಾ ಅಥವಾ ಏನು ಅನ್ನೋದ್ರ ಬಗ್ಗೆ ಪೂರ್ವಪರ ವಿಚಾರಿಸಿ ಏನೆಲ್ಲ ಮಾಡ್ಬೇಕು ಅಂತ ಅಂದ್ಬಿಟ್ಟು ತಮ್ಮ ಲಾಯರ್ ಅನ್ನು ಕೂಡ ಕನ್ಸಲ್ಟ್ ಮಾಡ್ತಾರೆ. ಆನಂತರ ತಮ್ಮ ನಿರ್ಧಾರವನ್ನ ಮಾಡಲಿದ್ದಾರೆ. ಶ್ವೇತಾ, ಓಕೆ, ಇಲ್ಲಿ ಪರಪ್ಪನ ಅಗ್ರಹಾರದ ಹೊರಗಡೆ ಸಾಕಷ್ಟು ಜನ ಕಾರ್ಯಕರ್ತರು ಸೇರಿದ್ರು, ಆದ್ರೆ ರೇವಣ್ಣ ಅವರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಈಗೇನ್ ದೇವೇಗೌಡರ ನಿವಾಸದತ್ತ ಕಾರ್ಯಕರ್ತರು ಸೇರಿದಾರಂತ? ಎಸ್, ಅಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಹೊಳೆನರಸೀಪುರದಿಂದ ಸಾಕಷ್ಟು ಒಂದು JDS ಕಾರ್ಯಕರ್ತರು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಅಂದ್ರೆ ಕೇವಲ ಪದ್ಮನಾಭ ನಗರದ ದೇವೇಗೌಡರ ನಿವಾಸ ಮಾತ್ರ ಅಲ್ಲ, ಬಸವನಗುಡಿಲಿರುವಂತಹ ಅವರ ನಿವಾಸ ಏನಿದೆ ಆ ನಿವಾಸಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬೆಳಗ್ಗೆಯಿಂದನೂ ಬರ್ತಾನೆ ಇದ್ದಾರೆ. ಅವ್ರು ಯಾವ ನಿವಾಸಕ್ಕೆ ಬೇಕಾದ್ರೂ ಬರ್ಬೋದು ಅನ್ನೋ ಒಂದು ದೃಷ್ಟಿಯಲ್ಲಿ ಅವರ ಒಂದು ಬಸವನಗುಡಿಯ ಮನೆ ಹತ್ರನೂ ಕೂಡ ಒಂದಷ್ಟು ಕಾರ್ಯಕರ್ತರು ಬೀಡಿ ಬಿಟ್ಟಿರುವಂತದ್ದು. ಶ್ವೇತಾ, ಓಕೆ, ಏನೇನ್ ರಿಸ್ಟ್ರಿಕ್ಷನ್ ಗಳಿದೆ ಹಾಗಾದ್ರೆ? ಈಗ ಜಾಮೀನ್ ಸಿಕ್ಕಿದೆ, ಒಂದಷ್ಟು ಷರತ್ತುಗಳನ್ನು ಕೂಡ ಹಾಕಲಾಗಿದೆ. ಸೊ ಏನೇನ್ ಷರತ್ತುಗಳಿದೆ ಹಾಗಾದ್ರೆ? ಅಂದ್ರೆ ಷರತ್ತುಗಳನ್ನ ನಾವು ನೋಡೋದಾದ್ರೆ ಮೊದಲಿಗೆ ಪ್ರಮುಖವಾಗಿ KR ನಗರಕ್ಕೆ ಅವರು ಪ್ರವೇಶವನ್ನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಷರತ್ತಿರುವಂತದ್ದು. ಅದನ್ನ ಬಿಟ್ಟರೆ ಸಾಕ್ಷಿಗಳನ್ನ ಎದುರಿಸಬಹುದು, ಮತ್ತೆ ಪ್ರಕರಣದಲ್ಲಿ ಸಾಕ್ಷಿಗಳ ಮೇಲೆ ಯಾವುದೇ ರೀತಿಯಾದಂತಹ ಒಂದು ಪ್ರಭಾವವನ್ನ
ಬೀರಬಾರ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಕಂಡೀಷನ್ಸ್ ಇರುವಂತದ್ದು. ಈ ಎಲ್ಲ ಕಂಡೀಷನ್ಸ್ ಅನ್ನ ಹಾಕಿ ಅವರಿಗೆ ಒಂದು ಬೇಲನ್ನ ಕೊಟ್ಟಿರುವಂತದ್ದು. ಆ ಒಂದು ಕಂಡೀಷನ್ಸ್ ನ ಒಂದು ಫಾಲೋ ಮಾಡಲಿದ್ದಾರೆ. ಶ್ವೇತಾ, ಓಕೆ, ಎಷ್ಟೊತ್ತಾಗ್ಬೋದು ಚೇತನ್ ಈಗ ರೀಚ್ ಆಗೋದಕ್ಕೆ ದೇವೇಗೌಡರ ನಿವಾಸ? ಹಾಗಾದ್ರೆ ದೇವೇಗೌಡರ ನಿವಾಸಕ್ಕೆ ಇನ್ನೊಂದು 5 ರಿಂದ 10 ನಿಮಿಷದ ಒಳಗಡೆ ಅವರು ರೀಚ್ ಆಗ್ತಾರೆ. ಯಾಕಂದ್ರೆ ಇವಾಗ ಆಲ್ರೆಡಿ JP ನಗರ ಹತ್ತತ್ರ ಏನು ಶ್ರೀ ಕೃಷ್ಣ ಸೇವಾಶ್ರಮ ಆಸ್ಪತ್ರೆ ಹತ್ತತ್ರ ಒಂದು ವೆಹಿಕಲ್ ಬಂದಿರುವಂತದ್ದು. ಇನ್ನೇನು ಒಂದು 5 ರಿಂದ 10 ನಿಮಿಷದ ಒಳಗಡೆ ಅವರು ದೇವೇಗೌಡರ ನಿವಾಸವನ್ನ ತಲುಪಲಿದ್ದಾರೆ. ಶ್ವೇತಾ, ಓಕೆ, ರೇವಣ್ಣ ಅವರ ಕಾರನ್ನ ಈಗ ನೀವು ಫಾಲೋ ಮಾಡ್ತಾ ಇದ್ದೀರಾ, ಬಟ್ ಕಾರ್ಯಕರ್ತರು ಕೂಡ ಫಾಲೋ ಮಾಡ್ತಿದ್ದಾರಾ? ಕಾರ್ಯಕರ್ತರು ಕೂಡ ಇದ್ದಾರಾ? ಇಲ್ಲ ಇಲ್ಲ ಇಲ್ಲ, ಯಾವುದೇ ರೀತಿಯಾದಂತ ಕಾರ್ಯಕರ್ತರು ಇಲ್ಲಿಲ್ಲ. ಕೇವಲ ಅವರ ಆಪ್ತರು, ಕೆಲವೊಂದಷ್ಟು ಆಪ್ತರು ಮತ್ತೆ ಸಾರಾ ಮಹೇಶ್ನ ಒಂದೆರಡು ವೆಹಿಕಲ್ ಗಳು ಮಾತ್ರ ಇರುವಂತದ್ದು. ಅಭಿಮಾನಿಗಳನ್ನ ಯಾರನ್ನು ಕೂಡ ಅಲ್ಲಿ ಪೊಲೀಸರು ಬಿಡ್ಲಿಲ್ಲ, ಬ್ಯಾರಿಕೇಡ್ ಗಳನ್ನ ಹಾಕಿ ಅಲ್ಲೇ ಸ್ಟಾಪ್ ಮಾಡಿದ್ರು. ಹೀಗಾಗಿ ಕೇವಲ ರೇವಣ್ಣ, ಸಾರಾ ಮಹೇಶ್ ಅವರ ಒಂದಷ್ಟು ಆಪ್ತರು 1-2 ಗಾಡಿಯಲ್ಲಿ ಮತ್ತೆ ಎಸ್ಕಾರ್ಟ್ ಒಂದೇ ಒಂದು ವೆಹಿಕಲ್ ಇರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.